ಈಸಿ ಕಷ್ಟ ಇದೆ ಬ್ರೋ. ಇಲ್ಲ ಇಲ್ಲ ಬ್ರೋ, ಆರಾಮಾಗಿ ಬಟ್ ಬಿಡಬಾರ್ದು ಅಷ್ಟೇ. ಟಚ್ ಮಾಡಿ ಅಷ್ಟೇ 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 ಮಾಡಿ ಮಾಡಿ ಮಾಡಿ. ಸಾಕು ಸಾಕು ಸಾಕು. ಹಾ ಕರೆಕ್ಟ್ ತಲೆ ಕರೆಕ್ಟ್ ಸುತ್ತ ಇದೆ ಬ್ರೋ. ಕರೆಕ್ಟ್. ಯಾವ ಫ್ಲಿಪ್ ಬೇಡ, ಏನು ಬೇಡ, ಮನೆ ಮಾಡೋಣ. ಲೆಗ್ಸ್ ಎತ್ಕೋಬೇಕು. ಸೀರಿಯಸ್ ಆಗಿ ಯಾವ ಯೂಟ್ಯೂಬರ್ ಇಷ್ಟು ಕಷ್ಟಪಡಲ್ಲ ಅನ್ಸುತ್ತೆ ಬ್ರೋ. ನನ್ ಗೊತ್ತಿರಂಗೆ ಗುಡ್ 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 ಗುಡ್. ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಫ್ರಂಟ್ ಹ್ಯಾಂಡ್ ಸ್ಪ್ರಿಂಗ್ ಮಾಡ್ತೀರಾ. ಇನ್ನೂ ಸ್ಪೀಡ್ ಆಗಿ ಮಾಡ್ರೆ ಹಾಸ್ಪಿಟ್ಲ್ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಹಿಂದಿನ ವಿಡಿಯೋದಲ್ಲಿ ಏನು ಚಾಲೆಂಜ್ನ ಮಾಡಬೇಕು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋ ಪೈಕಿ ಒಂದನ್ನು ಡೆಫಿನೆಟ್ ಆಗಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದೆ. ಸೊ ಒಬ್ರು ಕ್ರೇಜಿ ಆಗಿರೋ ಚಾಲೆಂಜ್ನ ಕಮೆಂಟ್ ಮಾಡಿದ್ದಾರೆ. ತಾಕತ್ತಿದ್ರೆ ಒಂದು ದಿನದಲ್ಲಿ ಬ್ಯಾಕ್ ಫ್ಲಿಪ್ ಮಾಡು ಅಂತ ಹೇಳಿ. ಸೊ ನನಗೆ ಬ್ಯಾಕ್ ಫ್ಲಿಪ್ಪು ಫ್ರಂಟ್ ಫ್ಲಿಪ್ಪು ಏನೂ ಬರಲ್ಲ. ಬಟ್ ನಮ್ಮ ಮನೆ ಸುತ್ತಮುತ್ತ ಯಾವುದಾದ್ರು ಟ್ರೈನಿಂಗ್ ಸೆಂಟರ್ ಇದೆಯಾ ಅಂತ ಹುಡುಕ್ಬೇಕಾದ್ರೆ ಒಂದು ಟ್ರೈನಿಂಗ್ ಸೆಂಟರು 2 ಕಿಲೋಮೀಟ್ರ್ ದೂರದಲ್ಲೇ ಸಿಕ್ತು. ಇವಾಗ ಅಲ್ಲಿಗೆ ಹೊರಟಿದ್ದೀನಿ. ಅಲ್ಲಿ ಹೋಗಿ ಬ್ಲ್ಯಾಕ್ ಫ್ಲಿಪ್ನ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಕೊಟ್ಟಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕೆ ಆಗುತ್ತಾ ಇಲ್ವಾ ಅನ್ನೋದೇ ಇವತ್ತಿನ ವೀಡಿಯೋ ಆಗಿರುತ್ತೆ. ಸೊ ಇವಾಗ ಫಸ್ಟು ಆ ಇನ್ಸ್ಟಿಟ್ಯೂಟ್ ಹತ್ರ ಹೋಗೋಣ. ಬಟ್ ಇನ್ಸ್ಟಿಟ್ಯೂಟ್ ಹೆಸರು ಏನೂ ತೋರಿಸಲ್ಲ, ಯಾಕೆ ಅಂತ ಮುಂದೆ ಹೇಳ್ತೀನಿ. ನಡೀರಿ ಹೋಗೋಣ. ಫೈನಲಿ ಇವಾಗ ಲೊಕೇಶನ್ ಹತ್ರ ಬಂದೆ. ಲೊಕೇಶನ್ ಯಾವುದು ಅಂತ ಹೇಳಲ್ಲ, ಆಮೇಲೆ ಇದು ಪ್ರಮೋಷನ್ ಅಂತ ಅನ್ಕೋಬಿಡ್ತೀರಾ. ಅವಾಗಿಂದ ಬಂದಾಗ ಸಿಕ್ಕಾಪಟ್ಟೆ ಜೋಶ್ ಇತ್ತು. ಬಟ್ ಇವಾಗ ಸ್ವಲ್ಪ ಭಯ ಆಗ್ತಾಯಿದೆ. ಹತ್ರ ಹೋಗ್ತಾ ಇದ್ದಂಗೆ ಹೋಗಿ ಇವಾಗ ಫಸ್ಟ್ ಟ್ರೈನರ್ನ ಮಾತಾಡ್ಸೋಣ. ಒಂದಿನದಲ್ಲಿ ಮಾಡೋಕ್ಕಾಗುತ್ತಾ ಕೇಳೋಣ, ಆಗಲ್ಲ ಅಂದರೆ ಮಾಡಿ ತೋರಿಸೋಣ ಬನ್ನಿ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು. ಸೊ ಒಂದು ಕಾಂಟೆಂಟ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಇಲ್ಲಿ ಶೂಟ್ ಮಾಡ್ಬೋದಲ್ಲ? ಹಾಂ ಶೋರ್ ಮಾಡ್ಬೋದು, ಏನಿಲ್ಲ ಸರ್. ಏನಿಲ್ಲ, ಸೊ ನಾನೊಂದು ಚಾಲೆಂಜ್ ತೊಗೊಂಡಿದ್ದೀನಿ. ಚಾಲೆಂಜ್ ಏನು ಅಂತ ಅಂದರೆ ಒಂದು ದಿನದಲ್ಲಿ ಬ್ಯಾಕ್ ಫ್ಲಿಪ್ ಹೊಡಿಬೇಕು ಅಂತ. ಒನ್ ಡೇ ಇಲ್ಲ. ಹಾಂ ಸರ್. ಏನ್ ಸರ್ ಹಿಂಗೆ ಕೇಳ್ತಾ ಇದ್ದೀರಾ? ಸರ್ ರೀಲ್ಸ್ ಅಲ್ಲೆಲ್ಲ 30 ಸೆಕೆಂಡಲ್ಲೆಲ್ಲ ಹೊಡಿಬೋದು ಅಂತಾರೆ. ಚಾನ್ಸ್ ಇಲ್ಲ ಸರ್, ಅದೆಲ್ಲ ರೀಲ್, ಇದು ರಿಯಾಲಿಟಿ. ಒನ್ ಡೇಲೆಲ್ಲ ಆಗಲ್ಲ. ನನಗೆ ಗೊತ್ತಿರೋಂಗೆ ಮಿನಿಮಮ್ 4 to 6 months ಬೇಕೇ ಬೇಕು. 4 to 6 months? ಹೌದು ಸರ್. ಅಲ್ಲ ಅಟ್ಲೀಸ್ಟ್ ಏನೋ ಟ್ರೈ ಮಾಡ್ಬೋದಾ ಅಂತ. ಟ್ರೈ ಮಾಡ್ಬೋದು, ನೋಡೋಣ. ಬಟ್ ಸೇಫ್ಟಿ ಇಂಪಾರ್ಟೆಂಟು. ಇಂಜುರಿ ಆಗದಿರೋ ಥರ ಟ್ರೈ ಮಾಡೋಣ, ನೋಡೋಣ. ಬಂದರೆ ಓಕೆ, ಇಲ್ಲ ಅಂದರೂ ನೋಡೋಣ. ಓಕೆ, ನಾನು ಟ್ರೈ ಮಾಡ್ತೀನಿ. ನೀವು ಹೇಳೋದನ್ನೆಲ್ಲ. ನನ್ನ ಬಾಡಿ ಆ್ಯಕ್ಚುಲಿ ಸ್ವಲ್ಪ ಸ್ಟಿಫ್ ಇದೆ, ಇರೋದನ್ನ ಹೇಳ್ತೇನೆ ಬಿಕಾಸ್ ವರ್ಕೌಟ್ ಮಾಡಿ. ಬಟ್ ನೀವು ಹೇಳ್ಕೊಟ್ಟಿನ ಕರೆಕ್ಟಾಗಿ ಫಾಲೋ ಮಾಡ್ತೇನೆ. ಆದರೆ ಓಕೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಚಾಲೆಂಜ್ನ ಅಟೆಂಪ್ಟ್ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಟ್ಲೀಸ್ಟ್ ಟ್ರೈ ಮಾಡಿದೀವಿ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ಮೈಕ್ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಸೊ ಈ ಮೈಕ್ ನಿಮ್ಮ ಹತ್ರ ಇರಲಿ. ಸರ್ ನಿಮ್ಮ ಹೆಸರು ಹೇಳ್ಬಿಟ್ಟು ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಬಿಡಿ ಸರ್. ಸೊ ನನ್ನ ಹೆಸರು ಶಂಕರ್ ಅಂತ. ನಾನು ಬೆಂಗಳೂರವನೇ. ಸ್ಟೇಟ್ ಲೆವೆಲ್ ಜಿಮ್ನಾಸ್ಟಿಕ್ಸ್ ಪ್ಲೇಯರ್ ನಾನು. ಸೊ ಆಲ್ಮೋಸ್ಟ್ ಒಂದು 10 years ಇಂದ ಜಿಮ್ನಾಸ್ಟಿಕ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು 4 years ಇಂದ ಟ್ರೈನ್ ಮಾಡ್ತಿದ್ದೀನಿ. ಅರೌಂಡ್ ಒಂದು 600 ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಿದ್ದೀನಿ ನಾನು. 600 ಸ್ಟೂಡೆಂಟ್ಸ್ ಆಲ್ಮೋಸ್ಟ್. ಇವತ್ತಿಗೆ ನಾನು ಇವರ ಸ್ಟೂಡೆಂಟು. ಸೊ ಅದಕ್ಕೋಸ್ಕರ ನೋಡೋಣ ಸರ್ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಏನ್ ಮಾಡ್ಬೇಕು ಬೇಸಿಕ್ ಫಸ್ಟ್ ಮಾಡೋಕ್ಕಿಂತ ಮುಂಚೆ? ಬೇಸಿಕ್ಸ್ ಫಸ್ಟ್ ವಾರ್ಮ್ ಅಪ್ ಮಾಡಬೇಕು. ಸೊ ಪ್ರತಿಯೊಂದು ನೀವು ಗೈಡ್ ಮಾಡ್ತೀರಾ? ಯಸ್ ಶೋರ್ ಸರ್. ಗೈಡ್ ಮಾಡ್ತಾರೆ. ಗೈಡ್ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತು ಏನೇ ಆಗಲಿ ತಲೆ ಮೇಲೆ ತಲೆ ಬೀಳಿ ಬ್ಯಾಕ್ ಫ್ಲಿಪ್ ಹೊಡೆದೇ ಹೊಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸ್ಟಾರ್ಟ್ ಮಾಡಿ. ಟೋ ಜಂಪ್ ಇನ್ನ ಜಸ್ಟ್ ಜಂಪ್ಸ್. ಟೋ ಜಂಪ್. ಹಾಂ ಟೋ ಜಂಪ್. ಜಿಮ್ಮಲ್ಲಿ ಯಾವ ಥರ ವಾರ್ಮ್ ಅಪ್ ಮಾಡ್ತೀರೋ ಅದೇ ಥರ. ನಾನು ಜಿಮ್ಮಲ್ಲಿ ಇವೆಲ್ಲ ಮಾಡಲ್ಲ. ಮಾಡೋದ್ವಾ? ಇವತ್ತು ಮಾಡಿಸ್ತೀನಿ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದಾರೆ. ಇಂಜುರಿ ಏನೂ ಆಗಲ್ಲ ತಾನೆ? ಇಲ್ಲ ಇಲ್ಲ, ಅದಕ್ಕೆ ಇಷ್ಟೊಂದು ಮ್ಯಾಟ್ಸ್ ಎಲ್ಲ ಹಾಕಿರೋ ಸೇಫ್ಟಿಗೋಸ್ಕರ. ನನ್ನ ಟೈಮ್ ಎಷ್ಟು ಖರಾಬ್ ಆಗಿರುತ್ತೆ ಅಂದ್ರೆ ಇಷ್ಟೆಲ್ಲ ಹಾಕಿದ್ರು ಇಂಜುರಿ ಆಗುತ್ತೆ. ಅದಕ್ಕೆ ನೋಡು ಮಾಡಿ. ಇವಾಗ ಅನ್ಸ್ತದೆ ಬೇಕಿತ್ತ ಇವೆಲ್ಲ ಅಂತ. ವಾರ್ಮ್ ಅಪ್ ಮಾಡಿಸ್ತೀರಾ ಬ್ರೋ? ಇದು ಇನ್ನೂ ವಾರ್ಮ್ ಅಪ್ ಇಲ್ಲ, ಇನ್ನೂ ಇದೆ ರೀ. ಇನ್ನೂ ಇದೆ? ಇದು ಜಸ್ಟ್ ಬಾಡಿನ ವಾರ್ಮ್ ಮಾಡ್ತಾರದಷ್ಟೇ. ವಾರ್ಮ್ ಅಪ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದು ಸ್ಟಾರ್ಟ್ ಆಗಿಲ್ಲ. ಎಲ್ಲರಿಗೂ ಹಿಂಗೆ ಅಲ್ಲ. ನಾನೇನೋ ಒಂದ್ ದಿವಸದಲ್ಲಿ ಕೇಳಿಸ್ಕೆ ನನಗೆ ಹಾಕೊಂಡು ರುಬ್ತಾ ಇದ್ದೀರಾ? ಇಲ್ಲ ಆ ಥರ ಎಲ್ಲ ಇದೆ. ನಾರ್ಮಲ್ ವಾರ್ಮ್ ಅಪ್ ಈ ಥರ ಇರುತ್ತೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಸೊ ಇವಾಗ ಲೆಗ್ ರೇಸಸ್ ಹೋಗ್ತಾನೆ ಇಲ್ಲ. ಟ್ರೈ ಮಾಡಿ. ಇದು ಹೆಂಗೆ ಅಂದ್ರೆ ನಾರ್ಮಲ್ ಕ್ಲೈಮ್ ಬ್ರೋ. ನೀವು ಸಪೋರ್ಟ್ ತಗೊಂಡು ಮಾಡ್ತೀರಾ ಅಂದ್ರೆ ಮಾಡ್ಬೋದು, ಇಲ್ಲ ಸಪೋರ್ಟ್ ತಗೊಳ್ಳಿದ್ರೆ ಡೈರೆಕ್ಟ್ ಹ್ಯಾಂಡ್ಸ್ ಅಲ್ಲಿ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಯಾವ್ದಾಗುತ್ತೋ ಅದು ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕು ಅದು ಮಾಡಿ. ಹಿಂಗೆ ಸಪೋರ್ಟು? ಹಂಗೆ ಸಪೋರ್ಟ್ ತಗೊಂಡು ಮಾಡಿ. ಈಸಿ ಕಷ್ಟ ಇದೆ ಬ್ರೋ. ಇಲ್ಲ ಇಲ್ಲ ಬ್ರೋ, ಆರಾಮಾಗಿ. ಬಟ್ ಬಿಡಬಾರ್ದು ಅಷ್ಟೇ. ಹೆಂಗ್ ಹೋಗ್ತಾರೆ ಇದೆಲ್ಲ? ಅಯ್ಯೋ ಅಣ್ಣ, ಇನ್ನು ಏನೋ ಬೇಕಣ್ಣ. ಹೋಗೇ ಇಲ್ಲ, ಬಿಟ್ರೆ ಇವಾಗ ಫ್ಲೋರ್ ಸಿಗುತ್ತೆ ನಿಮ್ಗೆ ಹಂಗೆ ಆರಾಮಾಗಿ.
ಡೈಲಿ ಹತ್ತೀರಾ ಬ್ರೋ ನೀವು? ಹಾಂ ಬ್ರೋ. ಲಾಸ್ಟ್ ಟ್ರೈ ಆಗುತ್ತೆ ಬ್ರೋ, ನನಗಿಂತ ಕಾನ್ಫಿಡೆನ್ಸ್. ಏನೋ ಒಂದು ಶಕ್ತಿ ಇದೆ ಸಾ. ಮಾಡಿ ಟ್ರೈ ಮಾಡಿ. ರೆಡಿ ಆಗುತ್ತೆ ಕಮಾನ್. ಅಯ್ಯೋ ಬ್ರೋ ನೀವು ಬಾಡಿ ಟರ್ನ್ ಮಾಡಿದ್ರೆ ಟರ್ನ್ ಆಗುತ್ತೆ ಅದು. ನೆಕ್ಸ್ಟ್ ಸ್ಟೆಪ್ ಹೋಗಿ 2 ಲೆಗ್ ಮೇಲೆ ಎತ್ಬೇಕು ಇವಾಗ. ಹಂಗೆ ಗುಡ್. ಬ್ರದರ್ ಏನೋ ಬೇಕು, ನ್ಯಾಚುರಲ್ ಆಗ್ಬೇಕು. ಅಯ್ಯೋ ಬ್ರೋ ಲೆಗ್ಸ್ ಕರೆಕ್ಟಾಗಿ ಹಾಕಿಲ್ಲ, 2 ಲೆಗ್ ಜೊತೆಗಿಲ್ಲ. ಹಂಗೆ ಅಯ್ಯೋ ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಬ್ರೋ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬೇಡ ಈಸಿ ಬಿಡಿ ಲೆಗ್ಸ್ ಬಿಡಿ. ಬೇಡ ಕಷ್ಟ ಇದೆ ನೋಡಿ. ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು. ಅಯ್ಯಪ್ಪ ಬರೀ ಡೈಲಾಗ್ ಕೊಡ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಅಡ್ವೆಂಚರಸ್ ಮಾಡೋದಲ್ಲ ನಾನು, ಬರೀ ರಿಸ್ಕಿ ಎಲ್ಲ ಬೇಡ ಬ್ರೋ, ತಲೆ ಹೊಡ್ಕೊಳೋದೆಲ್ಲ. ಜಸ್ಟ್ ಹಿಂಗೆ ಕುತ್ಕೊಂಡು ಹ್ಯಾಂಡ್ಸ್ ಇಲ್ಲಿಟ್ಟು ಲೆಗ್ಸ್ ಅಪ್ ಮಾಡಬೇಕು ವಾಲ್ಗೆ. ಸೊ ಇಷ್ಟು ಬರ್ತಾ ಇದೆ ಅಂದರೆ ಜಸ್ಟ್ ಹಂಗೆ ವಾಕ್ ಹೋಗ್ತಾ ಇರಬೇಕು. ಸೊ ಇಲ್ಲಿವರೆಗೂ ಬರಬೇಕು. ಇದು ಈಸಿ ಇದೆ, ಆರಾಮಾಗಿ ಮಾಡ್ತೀರಾ. ಹಿಂಗೆ ತಾನೆ? ಹಾಂ ಲಿಫ್ಟ್ ಮಾಡಿ. ಎಸ್, ಲೆಗ್ ಸ್ಟ್ರೈಟ್ ಮಾಡಿ, ಹಂಗೆ ವಾಕ್ ಹೋಗಿ ಫಾರ್ವರ್ಡ್ಗೆ. ಅಯ್ಯೋ ಕಷ್ಟ ಇದೆ ಬ್ರೋ ಇವೆಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸಿದಷ್ಟು ಈಸಿ ಇಲ್ಲ. ಜಾಯಿನ್ ಮಾಡಿ ಲೆಗ್ಸು. 4 ಅಯ್ಯೋ ಬ್ರೋ ಯಾವ ಫ್ಲಿಪ್ ಬೇಡ, ಏನು ಬೇಡ, ಮನೆ ಮಾಡೋಣ. ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. 1 2 3 ಹೋಲ್ಡ್ ಲೆಗ್ ಜಾಯಿನ್ ಮಾಡಿ. ಹೋಲ್ಡ್ ಮಾಡಿ. ಲೆಫ್ಟ್ ಲೆಗ್ ಡೌನ್, ಸ್ಟ್ಯಾಂಡ್ ಅಪ್. ನೈಸ್, ಗುಡ್. ಸಗದ ಮಾಡಿದ್ರಿ, ಸೂಪರ್. ಥ್ಯಾಂಕ್ ಯು. ಮಾಡ್ಬೋದಲ್ಲ? ಹಾಸ್ಪಿಟಲ್ ಇದಿರಲ್ಲ ನೋಡಿ, ಇಷ್ಟು ಮಾಡ್ತೀರಾ ಮಾಡಿ. ಈಸಿ ಇದೆ. ರೆಡಿ ಟಚ್ ಮಾಡಿ. ಅಷ್ಟೇ ಮಾಡಿ. ಬ್ರೋ ಸುಮ್ಮನೆ ಹೇಳ್ತಾ ನಿಜ ಹೇಳ್ತಾ. ಆಲ್ಮೋಸ್ಟ್ ಗುಡ್. ಲಾಸ್ಟ್ ಒಂದ್ಸಲ ಟ್ರೈ ಮಾಡಿ. ಎಸ್ ಇನ್ನೂ ಒಂದ್ಸಲ ಇನ್ನೂ ಮಾಡಬೇಕು. ಹಂಗೆ ರೋಲ್ ಹೋಗಿ. ಇದು ಕ್ಲೀನ್ ಆಗಿತ್ತು, ಸೂಪರ್. ಹೌದಾ? ಹಾಂ, ಇನ್ನೊಂದ್ಸಲ ಟ್ರೈ ಮಾಡ್ತೇನೆ. ನೈಸ್. ಗುಡ್. ಸಾಕು. ಸಾಕಾ? ಕರೆಕ್ಟ್. ತಲೆ ಸುತ್ತ ಇದೆ ಬ್ರೋ. ಕರೆಕ್ಟ್. ಭೂಮಿ ಯಾಕೆ ತಿರುಗುತ್ತೈತೆ, ದಯವಿಟ್ಟು ನಾನ್ ಮಾಡಿದೆ ಅಂತ ಯಾರಾದ್ರೂ ವಿಡಿಯೋ ನೋಡ್ತಾರೆ, ದಯವಿಟ್ಟು ಟ್ರೈ ಮಾಡಬೇಡಿ. ಇಟ್ಸ್ ವೆರಿ ರಿಸ್ಕಿ. ನಾನು ಗೈಡೆನ್ಸ್ ಇಂದ ಮಾಡ್ತಾ ಇದೀನಿ. ಸೊ ನೋಡೋಣ ಎಲ್ಲಿವರೆಗೂ ಮಾಡಕ್ ಆಗುತ್ತೆ ಅಂತ ಹೇಳಿ. ಸಿಟ್ಟಿಂಗ್ ಇಂದ ಮಾಡಿದ್ವಿ. ಸೊ ಅದನ್ನ ಜಂಪ್ ಮಾಡಿ ಮಾಡಬೇಕು. ಹ್ಯಾಂಡ್ಸ್ ಅಪ್ ಮಾಡ್ಕೊಂಡು ಇಲ್ಲಿಂದ ಜಂಪ್ ರೋಲ್. ಬ್ರೋ ಇಟ್ಸ್ ದೇವರೇ ಈಸಿ. ಸಿಂಪಲ್. ಫಸ್ಟ್ ಈಸಿಯಿಂದ ಹೋಗೋಣ. ಜಸ್ಟ್ ಹ್ಯಾಂಡ್ಸ್ ಅಪ್ ಮಾಡ್ತೀರಾ, ಇಲ್ಲಿಂದ ಜಸ್ಟ್ ಹ್ಯಾಂಡ್ಸ್ ನ ಮುಂದೆ ಇಟ್ಟು ಫ್ರಂಟ್ ರೋಲ್ ಸ್ಟ್ಯಾಂಡ್ ಅಷ್ಟೇ. ಇಟ್ಕೊಂಡು ಹ್ಯಾಂಡ್ಸ್ ಮುಂದೆ ಇಡಿ, ರೋಲ್. ಗುಡ್. ಕರೆಕ್ಟ್ ಆಗಿದೆ ಮಾಡಿ. ಅದಾ? ಕರೆಕ್ಟ್ ಆಗಿದೆ ಮಾಡಿ. ರೋಲ್. ಎಸ್, ಗುಡ್. ಫಾಸ್ಟ್. ಬನ್ನಿ. ರೋಲ್. ಗುಡ್. ಕಟಾ? ಹ್ಞೂ ಬ್ರೋ, ಮಾಡಿ ಬನ್ನಿ. ಬ್ರೋ ನಿಜ ಹೇಳ್ತಾರೆ, ಸುಮ್ಮನೆ ಜಾಕೆ ಎಪ್ಸ್ತಾ ಇದ್ದೀರಾ. ಜಾಗ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಫ್ರಂಟ್ ಹ್ಯಾಂಡ್ ಸ್ಪ್ರಿಂಗ್ ಮಾಡ್ತೀರಾ, ಸ್ಪೀಡ್ ಮಾಡಿದ್ರೆ ಫ್ರಂಟ್ ಸಮ್ಮರ್ ಮಾಡ್ತೀರಾ. ಇನ್ನೂ ಸ್ಪೀಡ್ ಆಗಿ ಮಾಡ್ರೆ ಹಾಸ್ಪಿಟ್ಲ್ ಹೋಗ್ತೀನಿ. ರೋಲ್. ಎಸ್, ನೈಸ್. ಕುಡಿದ್ರೆ ಯಾವ ತರ ತಲೆ ಎಲ್ಲ ಸುತ್ತ ಆ ತರ ಸುತ್ತಾ ಇದೆ. ಹೌದು ಬ್ರೋ, ನಮಗೂ ಇದೊಂಥರ ನಶಾನೆ ಅಲ್ಲ. ಹೌದು, ಅದಕ್ಕೆ ಮಾಡೋದು ನಾವು. ಚಾಲೆಂಜ್ ಏನು ಬ್ರೋ? ಒಂದಿನದಲ್ಲಿ ಬ್ಯಾಕ್ ಫ್ಲಿಪ್ ಮಾಡ್ಬೇಕು ಅಂತ ಬ್ಯಾಕ್ ಹ್ಯಾಂಡ್ ಕಮೆಂಟ್ ಹಾಕೋರ, ಅದಕ್ಕೇನೆ ಮಾಡಕ್ ಆಗುತ್ತಾ ಅಂತ. ಆಗುತ್ತಾ? ಹೆಂಗೆ ಅಂದ್ರೆ ಒಂದಿನದಲ್ಲಿ 10th ಎಕ್ಸಾಮ್ ಬರೀಬೇಕು ಅನ್ನೋ ತರ ಆಯ್ತು. ಅಲ್ಲ, 9th ವರೆಗೂ ಓದಿ ಬರೀಬಹುದು. 1ನೇ ಕ್ಲಾಸ್ LKG ಏನು ಓದ್ದೇನೆ ಒಂದೇ ಸತಿ. ರೀಲ್ಸ್ ಅಲ್ಲೆಲ್ಲ ಅದೆಲ್ಲ ಆಗ್ತಾರಲ್ಲ, ಅವಾಗ ಪ್ರಾಕ್ಟೀಸ್ ಮಾಡಿರ್ತಾರೆ. ಕ್ಲಿಕ್ ಬೈಟ್ ಬ್ರೋ, ವಿಡಿಯೋ ಓಡೋದಕ್ಕೆ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ನಿಜ ಆಗಿರಲ್ಲ. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟ್. ಹ್ಯಾಂಡ್ಸ್ ಅಪ್ ಮಾಡಿ. ಇಲ್ಲಿಂದ 2 ಹ್ಯಾಂಡ್ಸ್ ಕ್ರಾಸ್ ಆಗಿಡ್ತೀರಾ, ಜಂಪ್ ಮಾಡ್ತೀರಾ ಸೈಡ್ಗೆ. ಓಕೆ, ನೀವ್ ಹೇಳ್ತಿರೋದು ಹುಷಾರು. ಓಕೆ, ಇರಿ, ನಾನೇ ಮಾಡ್ತೀನಿ. ಮಾಡ್ತೀರಾ? ಎಸ್. ಸೂಪರ್. ನಿಜ ಕರೆಕ್ಟ್ ಮಾಡಿ, ಎಲ್ಲದಕ್ಕೂ ಸೂಪರ್ ಅಂತಾರೆ. ಬರ್ತಾ ಇದೆ. ಬರ್ತಾ ಇದೆ ಹೇಳ್ಕೊಡ್ದೇನೆ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ನೋಡಿ.
ಗುಡ್ 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 ಸೂಪರ್ ಸಕಲ ಸೂಪರ್ ಸೂಪರ್. ಓಕೆ 4 ಮುಗಿಸಿದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಬ್ರೋ ನೀವು ಒಂದ್ಸರಿ ಸ್ಕಿಲ್ಸ್ ತೋರಿಸಿ ಬ್ರೋ. ಸ್ಕಿಲ್ಸ್ ವಾರ್ಮ್ ಅಪ್ ಮಾಡ್ಬೇಕು ನಾನು ಇವಾಗ. ವಾರ್ಮ್ ಮಾಡ್ಬೇಕು. ಮಾಡೋಣ ತೊಳಿ. ಎಷ್ಟು ನಿಂತ್ಕೋತೀರಾ ಬ್ರೋ ಈ ತರ? 45 ಸೆಕೆಂಡ್ಸ್ ಏನೋ ಅಷ್ಟೇ. 1 ಮಿನಿಟ್ ವರ್ಗು ಇನ್ನೂ ಆಗಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಕ್ರೇಜಿ. ಅಬ್ಬಾ ಕ್ರೇಜಿ. ಕ್ರೇಜಿ. ಬ್ರೋ ನೀವು ಈ ತರ ಹೊರಗಡೆ ಹೋದಾಗೆಲ್ಲ ಮಾಡಿದಾಗ ಫುಲ್ ಎಲ್ಲ ನಿಮ್ದೇ ನೋಡ್ತಾ ಇರ್ತಾರಲ್ಲ? ಈವೆಂಟ್ಸ್ ಶೋಸ್ಗೆಲ್ಲ ಹೋದಾಗ ಆಲ್ಮೋಸ್ಟ್ DKD ನಾವೇ ಮಾಡೋದು. ಹೌದಾ? ಲೆಜೆಂಡ್ಸ್ಗೆಲ್ಲ ಮುಖ ಪರಿಚಯ ಆಗೈತೆ ಅವ್ರದ್ದು. ಹೌದಾ? ಲೆಜೆಂಡ್ ಅವರು ಲೆಜೆಂಡ್. ನಾವು ಅವ್ರ ಫ್ಯಾನ್. ಅವ್ರನ್ನ ನೋಡಿನೇ ನಾನು ಫ್ಲಿಪ್ಸ್ ಸ್ಟಾರ್ಟ್ ಮಾಡಿದ್ದು. ಹೌದಾ? ಅವ್ರ ಮುಂದೆ ಪರ್ಫಾರ್ಮ್ ಮಾಡೋ ಚಾನ್ಸ್ ಸಿಕ್ತು ನಂಗೆ, ಸಾಕು ಅಷ್ಟೇ. ಏನಂದ್ರು? ಸಕಾಲ ಮಾಡ್ತೀಯ ಫ್ಲಿಪ್ಸ್ ಎಲ್ಲ. ನಾನು ಅವಾಗ ಹೇಳಿದೆ ನಿಮ್ನ ನೋಡಿನೇ ಇನ್ಸ್ಪೈರ್ ಆಗಿ ನಾನು ಕಲ್ತಿದ್ದು ಅಂತ. ಅವರು ಓಕೆ ಡಬಲ್ ಬ್ಯಾಕ್ ಎಲ್ಲ ತುಂಬಾ ರಿಸ್ಕಿ, ನೋಡ್ಕೊಂಡು ಹುಷಾರಾಗಿ ಮಾಡು ಅಂತ ಹೇಳಿದ್ರು. 2019 ನಾನು ಮೀಟ್ ಆಗಿದ್ದು. ಅದಾದ್ಮೇಲೆ DKD ಒಂದ್ಸತಿ ಬಂದಿದ್ರು, ಅಲ್ಲೊಂದ್ಸತಿ ಪರ್ಫಾರ್ಮ್ ಮಾಡಿದ್ದು ಅವ್ರ ಮುಂದೆ. ಹೌದು, ಅವ್ರ ಮುಂದೆನೆ. ಹೌದಾ? ಧನ್ಯವಂತರು ನಿಜವಾಗ್ಲು. ಅವತ್ತು ನಂಗೆ ಇನ್ನೂ ಅದು ಕನ್ಸು, ನಿಜವಾಗ್ಲೂ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ ಅನ್ನೋ ಥರ. ನೈಟಲ್ಲೇ ನಿದ್ದೆನೇ ಮಾಡಿಲ್ಲ ನಾನು. ಮಾಡೋಣ ಫಸ್ಟ್ ಇಲ್ಲಿ ಸ್ಟ್ಯಾಂಡಿಂಗ್ ಅಲ್ಲಿ ಬ್ಯಾಕ್ ಬೆಂಡ್ ಮಾಡೋಣ. ಓಕೆ ಬ್ರೋ ಏನಾಗಲ್ಲ. ಇಲ್ಲ ಮ್ಯಾಟ್ ಇದೆ ಅಲ್ಲಿ, ಅದ್ರ ಮೇಲೆ ಹ್ಯಾಂಡ್ಸ್ ಇಡಿ ಅಷ್ಟೇ. ಹೋಗಿ ಬ್ಯಾಕ್ ಬೆಂಡ್ ಹೋಗಿ. ಕೈ ಹಿಡಿ. ಲೆಗ್ಸ್ ಎತ್ಕೋಬೇಕು. ಕಷ್ಟ ಪಡ್ಬೇಕು ಬ್ರೋ, ಕಷ್ಟ ಪಟ್ರೇನೆ ಎಲ್ಲ ಆಗೋದು. ಸೀರಿಯಸ್ ಆಗಿ ಆ ಯೂಟ್ಯೂಬರ್ ಇಷ್ಟು ಕಷ್ಟ ಪಡಲ್ಲ ಅನ್ಸುತ್ತೆ ಬ್ರೋ. ನನ್ಗೆ ಗೊತ್ತಿರಂಗೆ ನೋಡಿಲ್ಲ ಯಾರನ್ನು. ನಾನು ಸುಮ್ನೆ ಆಯ್ಗ ಅನ್ಕೊಂಡ್ ಸುಮ್ನೆ ವ್ಲಾಗ್ ಮಾಡ್ಬೇಕಿತ್ತು. ಆರಾಮಾಗಿ ಕ್ವಶನ್ ಕೇಳ್ಕೊಂಡು ಚೆನ್ನಾಗೇ ಇದ್ರಿ. ಇವರಲ್ಲಿ ಯಾಕಾಗ್ಬಿಟ್ಟವ್ರೆ. ಓಕೆ ನಾವು ಬಿಡಲ್ಲ ಇವಾಗ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನೋಡಿ ಹೆಂಗ್ ನಿಂತಿದೆ ಸುತ್ತ. A few moments later. ಬನ್ನಿ ಒಂದೇ ಚಾಲೆಂಜ್ ತಗೊಂಡ್ಬಿಟ್ರಿ, ಹಿಂಗ್ ಕುತ್ಕೊಂಡ್ಬಿಟ್ರೆ ಹೆಂಗೆ ಬ್ಯಾಕ್ ಫ್ಲಿಪ್ ಮಾಡ್ತೀನಿ ಅಂತ. ಸುಮ್ನೆ ಜೋಶ್ ಹೇಳಿದೆ, ಇವ್ರು ಸೀರಿಯಸ್ ಆಗಿ ತಗೊಂಡ್ ಮಾಡ್ತಾರೆ. ಮುಡ್ದೋಗರತ್ತಾನೆ. ಇಲ್ಲ ಫ್ಲೆಕ್ಸಿಬಲ್ ಚೆನ್ನಾಗಿದೆ ನಿಮ್ದೇನಿಲ್ಲ. ಹ್ಯಾಂಡ್ಸ್ ಇಡಿ. ಹೋಲ್ಡ್ 1 2 3 4 5 ಹೋಗೋಣ ಇವಾಗ. ಬನ್ನಿ. ಬೇಡ, ನನಗೆ ಭಯ ಆಗ್ತಾ ಇದೆ. ಬೇಡ. ಏನಿಲ್ಲ ಮಾಡ್ತೀರಾ ಬನ್ನಿ. ವಂಡರ್ಲಾ ತೋರಿಸ್ತೀನಿ ಇವಾಗ. ಇಲ್ಲ ನಾನು ಹೋಗ್ತದೆ. ಹಿಂಗ್ ಬ್ಯಾಕ್ ಬೆಂಡ್ ಮಾಡಿ ಹಿಂಗ್ ಹೋಲ್ಡ್ ಮಾಡ್ತೀರಾ, ಇಲ್ಲಿಂದ ಲೆಗ್ಸ್ ಅಪ್ ಮಾಡಿ ಹಿಂಗ್ ಲ್ಯಾಂಡ್ ಮಾಡಿಸ್ತೀವಿ ಅಷ್ಟೇ. ಗೈಸ್ ಕುರಿ ಕರ್ಕೊಂಡು ಹೋದಂಗೆ ಡೂ ಇಟ್ ಅದು ಕರ್ಕೊಂಡು ಹೋಗ್ತಾರೆ. ಕಮೆಂಟ್ ಹಾಕ್ತವ್ರಿಗೆ ಇಲ್ಲಿಂದಾನೆ ಅಡ್ವಿದ್ದೆ ಪಾದಕ್ಕೆ ಮಾಡ್ತಾ ಇದೀನಿ ನಿಮ್ಗಳಿಗೋಸ್ಕರ. ಹಿಂಗ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಹಾಫ್ ಸೀಟ್ ಕೂತ್ಕೊಳ್ಳಿ ಸ್ಕ್ವಾಟ್ಸ್ಗೆ. ಇವಾಗ ಇಲ್ಲಿಂದ ಜಸ್ಟ್ ಬ್ಯಾಕ್ ಬೆಂಡ್ ಹೋಗಿ, ಹಂಗೆ ಹೋಗಿ ಬ್ಯಾಕ್ ಬೆಂಡ್ ಹೋಗಿ. ಸೂಪರ್ ಅಷ್ಟೇ. ಆಯ್ತು ಬ್ರೋ, ಓನಾಗಿ ಮಾಡ್ಬೇಕು. ಈಸಿ ಇತ್ತು ಇದು. ಹೌದು, ಆಕ್ಚುಲಿ ಈಸಿ ಇದೆ. ನನಗೆ ಬಾಹುಬಲಿ ಫೀಲ್ ಬರ್ತಾ ಇದೆ. ರೆಡಿ? ಓಕೆ. ಎಸ್, ಹ್ಯಾಂಡ್ಸ್ ಫಾರ್ವರ್ಡ್ ಹೋಗಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ವೈಷ್ಣವ್ನ ಕರ್ಕೊಂಡ್ ಬಂದಿದ್ರೆ ಹೆಂಗಿರೋದು ಅಂತ. ಬ್ರೋ ವೈಷ್ಣವ್ನ ಕರ್ಕೊಂಡ್ ಬರ್ತೀನಿ ಬ್ರೋ ಒಂದಿನ. ವೈಷ್ಣವ್ ಗೊತ್ತಿಲ್ಲ ನಂಗೆ, ಅದಕ್ಕೆ ಹೇಳ್ತಾರೆ. ಯಾರವನು? ಟ್ರೈ ಮಾಡೋಣ, ಏನಾಗುತ್ತೆ ಮಾಡೋಣ ಅಷ್ಟೇ. ಆಗುತ್ತೆ. ಕ್ಲಾಸಿಗೆ ಬರ್ಬೇಕಾದ್ರೆ ಏನಂತ ಅನ್ಕೊಂಬಂದ್ರಿ ಅಣ್ಣ ಮೈಂಡ್ ಅಲ್ಲಿ? ಇವತ್ತು ಬೆಳಗ್ಗೆ ಬರ್ಬೇಕಾದ್ರ ದಬಾಕ್ ಬಿಡೋಣ ಅನ್ಕೊಂಡ್ ಬಂದೆ. ನೀವೆಲ್ಲ ಸೇರ್ಕೊಂಡು ನಾನು ಕಿತ್ತಾಕ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಬ್ರೋ ಸೀರಿಯಸ್ ಆಗಿ ಈಸಿ ಇಲ್ಲ, ಬಟ್ ನಿಜ ಹೇಳ್ತೀನಿ ಹ್ಯಾಟ್ಸ್ ಆಫ್. ಯಾವ ಲೆವೆಲ್ ವರ್ಗು ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ? ಸ್ಟೇಟ್ ಲೆವೆಲ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಬ್ರೋ? ಆಲ್ಮೋಸ್ಟ್ 10 years ಇಂದ. 10 years ಇಂದ. ಬ್ರೋ ನಿಮ್ ಗೋಲ್ ಏನಂತ ಕೇಳ್ಬೋದಾ? ಗೋಲ್ ಏನಿಲ್ಲ ಬ್ರೋ, ನಂಗಿದೆ ಫ್ಲಿಪ್ಸ್ ಕಲಿಬೇಕು, ದೊಡ್ಡದಾಗಿ ಸ್ಟುಡಿಯೋ ಮಾಡಬೇಕು. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಯಾರಿಗೂ. ಫ್ಲಿಪ್ಸ್ ಅಂದ್ರೆ ಪಲ್ಟಿ ಹೊಡಿತಾರೆ, ಕೋತಿತಾರೆ, ಎಗರಾಡ್ತಾರೆ ಅನ್ನೋ ತರ ಇದೆ. ಬಟ್ ಇದ್ರಲ್ಲಿರೋ ಬೆನಿಫಿಟ್ಸ್ ಯಾರಿಗೂ ಗೊತ್ತಿಲ್ಲ. ಚಿಕ್ಕ ಮಕ್ಳು ಕಲ್ತ್ರೆ ಅವ್ರಿಗೆ ಮೊಬಿಲಿಟಿ ಆಗಲಿ, ಫ್ಲೆಕ್ಸಿಬಿಲಿಟಿ ಮತ್ತೆ ಮಸಲ್ ಸ್ಟ್ರೆಂತ್, ಬೋನ್ ಸ್ಟ್ರೆಂತ್ ಎಲ್ಲ ಬರುತ್ತಿದ್ರಿಂದ ಜಿಮ್ನಾಸ್ಟಿಕ್ ಸ್ಟಾರ್ಟಿಂಗಲ್ಲಿ ಚಿಕ್ಕ ಮಕ್ಕಳಿಂದ ಕಲ್ತ್ರೆ ಅವ್ರದ್ದು ಆಕ್ಟಿವಿಟಿ ಲೆವೆಲ್ ಚೆನ್ನಾಗಿರುತ್ತೆ, ಮತ್ತೆ ಮೈಂಡು ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂದ್ರೆ ಅವ್ರ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗುತ್ತೆ.
ಇವಾಗ ನಾರ್ಮಲ್ ಆಗಿ ಏನಂತಾರೆ ಮನೇಲಿ ಅಂದರೆ ನಡೆಯೋವರೆಗೂ ಸುಮ್ಮನೆ ಇರ್ತಾರೆ, ಅಂದರೆ ಎದೊಳೋದು ಕೂತ್ಕೊಳ್ಳೋದು ನಡೆಯೋದು ಓಡೋವರೆಗೂ ಸುಮ್ಮನೆ ಇರ್ತಾರೆ. ಜಂಪ್ ಮಾಡೋಕ್ಕೋದ್ರೆ ಬಿದ್ದೋಗ್ತೀಯಾ ಬೇಡ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ನಡಿಬೇಕಾದ್ರೂ ಬಿದ್ದೇ ಬೀಳ್ತೀವಲ್ವಾ, ಸೊ ಇದು ಕಲಿಬೇಕಾದ್ರೂ ಬೀಳುತ್ತೆ, ಸಣ್ಣ ಪುಟ್ಟ ಏಟಾಗುತ್ತೆ. ಬಟ್ ಮನುಷ್ಯನ ಕೈಲಿ ಆಗದೇ ಇರೋದು ಏನೂ ಇಲ್ಲ, ಇದನ್ನು ಮಾಡ್ಬೋದು ಅಂತ ಜನಕ್ಕೆ ತೋರಿಸ್ಬೇಕು ಅಷ್ಟೇ. ಇದು ಆಗುತ್ತೆ, ಒಂದು ಸ್ಪೋರ್ಟ್ಸ್ ಇದೆ ಅನ್ನೋದು ತಿಳಿಸ್ಬೇಕು ಜನಕ್ಕೆ. ಬ್ರೋ ಚಿಕ್ಕ ಮಕ್ಳು ಕಲ್ತ್ರೆ ಓಕೆ, ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ. ಈಗ ನಾನ್ ಬಂದು ಕಲಿತಾ ಇದೀನಿ, ಕಲಿಬೋದು. ಆಗಿರೋರು ಕೂಡ ಹೌದು, ಇಂಟ್ರೆಸ್ಟ್ ಮೇನ್ ಬ್ರೋ ಇದರಲ್ಲಿ. ಇಂಟ್ರೆಸ್ಟ್ ಇದ್ರೆ ಕಲಿಬೋದು. ನಾನು ಕಲಿತೀನಿ, ಪಕ್ಕ ಮಾಡ್ತೀನಿ. ಬಟ್ ನಿಜವಾಗ್ಲೂ ಬ್ರೋ ಸೀರಿಯಸ್ ನಂಗೆ ಗೊತ್ತೇ ಇರಲಿಲ್ಲ. ನನಗೆ ಸಂದರ್ಶ್ ಅಂತ ಹೇಳಿ ಇನ್ಫ್ಲುಯೆನ್ಸರ್ ಇದ್ದಾರೆ, ಸಂದರ್ಶ್ ಅವ್ರ ವಿಡಿಯೋ ನೋಡಿದ್ಮೇಲೆ ಸರಿ ಆಯ್ತು, ಇಲ್ಲಿ ಹತ್ರದಲ್ಲಿ ಇದೆ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು. ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡ್ ಬಂದೆ. ಎಲ್ಲರೂ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ನಿಮ್ಮ ಥರ ಎಲ್ಲ ಕಲಿಯೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಒಂದಿನದಲ್ಲಿ ಆಗಲ್ಲ, ಬಟ್ ಒಂದಿನ ಆಗುತ್ತೆ. ಆ ದಿನಕ್ಕೋಸ್ಕರ ಪ್ರತಿದಿನನೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಕಮೆಂಟ್ ಮಾಡಿದವ್ರನ್ನ ಸಿಕ್ಕಾಪಟ್ಟೆ ಬೈಕೊಂಡೆ, ಬಟ್ ಇವಾಗ ಮನಸ್ಸುಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಇದನ್ನ ನಾನು ಇನ್ಮೇಲೆ ಪ್ರಾಕ್ಟೀಸ್ ಮಾಡಿ ಕಲಿತು ಒಂದಿನ ಹೊಡೆದೇ ಹೊಡಿತೀನಿ. 100% ಮಾಡ್ತೀರಾ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಇವ್ರ ಬಗ್ಗೆ ಕಮೆಂಟ್ ಹಾಕಿ. ಆಮೇಲೆ ವೈಷ್ಣವನ್ನ ಕರ್ಕೊಂಡ್ಬರ್ಬೇಕಾ, ನೀವು ಕಮೆಂಟ್ ಹಾಕಿ ನಾನು ಕರ್ಕೊಂಡ್ಬರ್ತೀನಿ, ಬಟ್ ಕಮೆಂಟ್ ಹಾಕಿ ಕರ್ಕೊಂಬನ್ನಿ, ನೋಡೋಣ, ಟ್ರೈ ಕರ್ಕೊಂಡ್ಬಂದು ಮಾಡಿಸ್ತೀನಿ. ಓಕೆ, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.